ಎಲ್ಲರಿಗೂ ನಮಸ್ಕಾರ. ಇವತ್ತು ದೊಡ್ಡಬಳ್ಳಾಪುರ ತಾಲೂಕು ಗುಂಡಮಗಿರಿ ಹೊಸಳ್ಳಿಯ ರಸ್ತೆಯಲ್ಲಿದ್ದೀವಿ. ರಸ್ತೆ ಕಾಮಗಾರಿ ಪ್ರಗತಿಯಲ್ಲಿದೆ. ರಸ್ತೆ ಒಟ್ಟು 3.25 ಕಿಲೋಮೀಟ್ರು, 3,60,00,000 ರೂಪಾಯಿಗೆ ಅಂದಾಜು ವೆಚ್ಚದಲ್ಲಿ ಕಾಮಗಾರಿ ನಡೀತಾ ಇರ್ತಕ್ಕಂಥ ಇದು ಇಲ್ಲಿ ಆಗಲೇ 2 ತಿಂಗಳಿಂದ ಇನ್ನೂ 2 ತಿಂಗಳು ಮೇಲ್ಪಟ್ಟೆ ಆಗಿರ್ಬೋದು ಕಾಮಗಾರಿ ನಡೀತಾ ಇದೆ. ಕಾಮಗಾರಿ ನಡೀತಾ ಇರೋದರಿಂದ ಇಲ್ಲಿ ವೆಹಿಕಲ್ಸ್ ಹೆಚ್ಚಾಗಿ ಅಲ್ಲಿಪುರ, ಗೌರಿಬಿದನೂರ್ಗೆ ಹೋಗೋರು ಮತ್ತು ಸಾಸ್ಲು, ಆರೂಡಿ ಕಡೆಯಿಂದ ದೊಡ್ಡಬಳ್ಳಾಪುರ ನಗರಕ್ಕೆ ಬರೋರು ಇದೆಲ್ಲ ಕೂಡ ತುಂಬ ವೆಹಿಕಲ್ಸ್ ಬರ್ತವೆ ಈ ರಸ್ತೆಯಲ್ಲಿ. ಇವಾಗ ಈ ರಸ್ತೆ ಕಾಮಗಾರಿ ಶುರುವಾಗಿ 2 ತಿಂಗಳು ಆಗೈತೆ, ಮೇಲ್ಪಟ್ಟಾಗೈತಲ್ಲ, ಅದಕ್ಕೆ ರಸ್ತೆ ಕಾಮಗಾರಿ ನಿಧಾನವಾಗಿ ನಡೀತಾ ಐತೆ. ಆದ್ದರಿಂದ ನಮಗೆ ತೊಂದರೆ ಆಗ್ತಾಯಿದೆ ಅಂಥೇಳಿ ಈ ಹೊಸಳ್ಳಿ ಮತ್ತು ಈ ಏರಿಯಾ ಜನ ಆರೋಪ ಮಾಡ್ತಾ ಇರ್ತಕ್ಕಂಥದ್ದು. ಬಟ್ ಈ ರಸ್ತೆ ಮಾಡಬೇಕಾದ್ರೆ ಸುಮಾರು 1 ಕಿಲೋಮೀಟ್ರಿಗೆ 1 ಕೋಟಿ ಮೇಲ್ಪಟ್ಟು ಸರ್ಕಾರ ಮಂಜೂರು ಮಾಡಿದೆ ಅಂತಂದರೆ ಇದರ ಗ್ರ್ಯಾಂಟ್ ಏನು ಅಂತಂದರೆ ORF ಗ್ರ್ಯಾಂಟ್ ಅಂತ. ORF ಗ್ರ್ಯಾಂಟ್ ಅಂತಂದರೆ ತಾತ್ಕಾಲಿಕವಾಗಿ ಇದು ಗ್ರ್ಯಾಂಟ್ ಇಲ್ಲ ಅಂದರೆ, ಗ್ರ್ಯಾಂಟ್ ಅಂತಂದರೆ ಈ ಪ್ಲ್ಯಾನಲ್ಲಿ ಬರುತ್ತಲ್ಲ, ನಾನ್ ಪ್ಲ್ಯಾನ್ ಅಂದರೆ ಇವರು ರಸ್ತೆ ಕಾಮಗಾರಿ ಮಾಡಿದ ಮೇಲೆ ದುಡ್ಡು ಕೊಡೋದು. ದುಡ್ಡು ಅಂತಂದರೆ ಇದು ಪ್ಲ್ಯಾನಲ್ಲಿ ಇದ್ದಿದ್ದರೆ ಕಾಮಗಾರಿ ಮುಗಿದ ತಕ್ಷಣವೇ ದುಡ್ಡು ಕೊಟ್ಬಿಡ್ತಾರೆ. ಇದು ಹಂಗಲ್ಲ, ನಾನ್ ಪ್ಲ್ಯಾನಲ್ಲಿ ಮಂಜೂರಾಗಿರ್ತಕ್ಕಂಥ ಗ್ರ್ಯಾಂಟು. ಈ ಕೆಲಸ ಮುಗಿಸಿ 2 ವರ್ಷ ಆಗ್ಬೋದು, 3 ವರ್ಷ ಆಗ್ಬೋದು, 5 ವರ್ಷದ ಒಳಗಡೆ ಯಾವಾಗ ಸರ್ಕಾರ ಮಾಡ್ಬೋದು ಅಂದ್ಕೊಂಡ್ರೆ ಮಾಡುತ್ತೆ. ಅಂಥ ಗ್ರ್ಯಾಂಟಲ್ಲಿ ಗುತ್ತಿಗೆದಾರ ಕೆಲಸ ಮಾಡ್ತಾಯಿದ್ದಾನೆ. ಕೆಲಸ ಏನು ಚೆನ್ನಾಗಿದೆ. ಬಟ್ ಆರೋಪ ಏನು ಅಂತಂದರೆ ಇವರು ಬೇಗ ಮುಗಿಸ್ತಿಲ್ಲ, ಕೆಲಸ ನಿಧಾನ ಮಾಡ್ತಾ ಇರೋದ್ರಿಂದ ಗಾಡಿಗಳು ಓಡಾಡೋದು ಕಷ್ಟ ಆಗ್ತೈತಿ ಅಂತ ಅವರು ಕೇಳೋದ್ರಲ್ಲಿ ಅರ್ಥ ಐತೆ. ಗಾಡಿಗಳು ಪಾಪ ಓಡಾಡೋಕ್ಕೆ ಆಗ್ತಾಯಿಲ್ಲ. ಒಂದು ಕೆಲಸ ಆಗಬೇಕಾದ್ರೆ ಆ ಕೆಲಸ ಆಗಬೇಕು ಅನ್ನೋವಾಗ ಕೆಲಸ ಸ್ವಲ್ಪ ತೊಂದರೆ ಆಗೋದು ಸಹಜವಾದದ್ದೇ. ಆದರೆ ಇಲ್ಲಿ ಏನಾಗೈತೆ ಅಂತಂದರೆ 2.5 ತಿಂಗಳಾಗೈತಿ, ಇದುವರೆಗೂ ತಾರ ಹಾಕ್ಬಿಡ್ಬೋದು ಅಂತ. ಇದು ತಾರು ಕಿತ್ತು ಮೆಟಲ್ ರಸ್ತೆ ಮಾಡ್ತಾ ಇರ್ತಕ್ಕಂಥ ಕೆಲಸ. ಮೆಟಲ್ ಚೆನ್ನಾಗಿ ಕುತ್ಕೊಂಡ್ರೆ, ಜಲ್ಲಿಕಲ್ಲು ಚೆನ್ನಾಗಿ ಕುತ್ಕೊಂಡ್ರೇ ಕೆಲಸ ಸ್ಟ್ಯಾಂಡರ್ಡ್ ಆಗೋದು. ಅದಕ್ಕೋಸ್ಕರನೇ ಸ್ವಲ್ಪ ಲೇಟ್ ಆಗ್ತಾಯಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಕೆಲವರು ಕಾಂಟ್ರಾಕ್ಟ್ರ್ ನೆಗ್ಲೆಕ್ಟ್ ಮಾಡಿದ್ದಾರೆ ಅಂತ ಆರೋಪನೂ ಕೇಳಿ ಬಂದಿದೆ. ಬಟ್ ಇಲ್ಲೇನು ಅಂತಂದರೆ ಮುಖ್ಯವಾಗಿ ಗಮನಿಸಬೇಕಂಥದ್ದು, 1 ಕಿಲೋಮೀಟ್ರಿಗೆ 1 ಕೋಟಿ ರೂಪಾಯಿ ಕೊಡ್ತಾವ್ರೆ ಅಂತಂದರೆ ತುಂಬ ಸ್ಟ್ಯಾಂಡರ್ಡ್ ಕಾಮಗಾರಿ ಇದು. ಸುಮ್ಮನೆ ಜಲ್ಲಿ ಇದು ತಾರು ತೆಗೆದು ಜಲ್ಲಿ ಹಾಕಿ ಅದ್ರ ಮೇಲೆ ತಾರು ಹಾಕ್ಬಿಟ್ರೆ ಹಬ್ಬ ಅಂದರೆ 1 ವರ್ಷ ಇರ್ಬೋದು. ಈ ಥರ ಮೆಟಲ್ ಹೊಡೆದು ಮೆಟಲ್ ಮೇಲೆ ಈ ಒಂದು ಲೇಯರು ತಾರು ತೆಗಿತತೆ, ಆಮೇಲೆ ಜಲ್ಲಿ ಹಾಕ್ತಾರೆ. ಜಲ್ಲಿ ಹಾಕಿದ ಮೇಲೆ ರೋಲಿಂಗ್ ಮಾಡ್ತಾರೆ. ರೋಲಿಂಗ್ ಮಾಡಿ ಚೆನ್ನಾಗಿ ಕುತ್ಕೊಂಡ ಮೇಲೇ ತಾರು ಹಾಕೋದು. ಅದಕ್ಕೋಸ್ಕರನೇ ಸ್ವಲ್ಪ ಲೇಟ್ ಆಗ್ತಾಯಿತ್ತು ಅಂತ ನಾನು ಅಂದ್ಕೊಂಡಿದ್ದೀನಿ. ಮತ್ತು ಈ ಕೆಲಸ ಕೂಡ ಚೆನ್ನಾಗಿ ಆಗ್ತಾಯಿದೆ. ಬಟ್ ಈ ಸ್ಪೀಡಾಗಿ ಬರ್ತವೆ ನೋಡ್ರಿ ಈ ಕಾರುಗಳು ಈ ಸ್ಪೀಡಾಗಿ ಬರೋದ್ರಿಂದ ಆ ಜಲ್ಲಿಕಲ್ಲು ಐತಲ್ಲ, ಜಲ್ಲಿಕಲ್ಲು ಒಂದೊಂದು ಸತಿ ಎದ್ದು ಹೊಡೆದಾಗ ಈ 2 ವೀಲರ್ ಅವ್ರು ಬರ್ತಾ ಇರ್ತಾರಲ್ಲ, ಆ 2 ವೀಲರ್ಗೆ ಟಚ್ ಆದರೆ, 2 ವೀಲರಲ್ಲಿ ಬರೋ ವ್ಯಕ್ತಿಗಳಿಗೆ ಟಚ್ ಆದರೆ ತುಂಬ ಏಟಾಗುತ್ತೆ ನೋಡಿರಿ. ಹಿಂಗೆ ಧೂಳು ಎದ್ದೊಳ್ತೈತೆ. ಈ ಧೂಳು ಎದ್ದೊಳೋವಾಗ ಸ್ವಲ್ಪ ನೀರು ಹಾಕಬೇಕು ಅನ್ನೋದು ಈ ರಸ್ತೆಯಲ್ಲಿ ಓಡಾಡ್ತಾ ಇರ್ತಕ್ಕಂಥವ್ರು ಕೇಳ್ತಾ ಇದ್ದಾರೆ. ಗುತ್ತಿಗೆದಾರರು ಇತ್ತ ಕಡೆ ಗಮನ ಹರಿಸಿ ಏನು ಈ ಧೂಳು ಎದ್ದೊಳ್ತಾ ಇದ್ದಲ್ಲ, ಆ ಧೂಳು ಎದ್ದೊಳ್ದಂಗೆ ಸ್ವಲ್ಪ ನೀರು ಹೊಡಿಬೇಕು ಅಂಥೇಳಿ ಹಲವಾರು ಜನ ನನ್ನ ಗಮನಕ್ಕೆ ತಂದರು. ಗುತ್ತಿಗೆದಾರರೇನ ಈ ವಿಡಿಯೋ ನೋಡ್ತಾ ಇದ್ದರೆ ದಯಮಾಡಿ ಒಂದೊತ್ತು ನೀರು ಹೊಡ್ಸಿದ್ರೆ ಈ ಧೂಳು ಎದ್ದೊಳ್ದಂಗೆ ಇರ್ತೈತೆ, ಕೆಲಸ ಸ್ಟ್ಯಾಂಡರ್ಡ್ ಆಗುತ್ತೆ. ಮತ್ತು ಕೆಲಸ ORF ಫಂಡ್ ಅಲ್ವಾ. ಬಟ್ ORF ಫಂಡ್ ಅಂತಂದರೆ ದುಡ್ಡು ಯಾವಾಗ ಬರುತ್ತೇನೋ ಗೊತ್ತಾಗಲ್ಲ, ಅದು ನಿಮ್ಮ ಪಾಡು. ನೀವು ಸ್ಟ್ಯಾಂಡರ್ಡಾಗಿ ಕೆಲಸ ಮಾಡ್ತಾ ಇದ್ದೀರಾ. ಧೂಳು ಎದ್ದೊಳಗುವಾಗ ಸ್ವಲ್ಪ ನೀರು ಓಡಿಸಿದ್ರೆ ತುಂಬ ಚೆನ್ನಾಗಿರುತ್ತೆ. ಎಲ್ಲರೂ ಕೇಳೋದು ಅದೇ, ಕೆಲಸ ಸ್ವಲ್ಪ ಲೇಟ್ ಆದರೂ ಸ್ಟ್ಯಾಂಡರ್ಡ್ ಕೆಲಸನೇ, ಬಟ್ ಧೂಳು ಎದ್ದೊಳ್ತೈತೆ. ಗಾಡಿಗಳು ಬರೋವಾಗ
ಈ ಜಲ್ಲಿ ಕಾರು ಲಾರಿ ಅಂಥವು ಬರೋವಾಗ ಈ ಜಲ್ಲಿಕಲ್ಲು ಹೊಡಿತಾ ಇರ್ತಂತೆ ಟೂ ವೀಲರ್ನವ್ರಿಗೆ. ಅಂಥವು 2-3 ಪ್ರಕರಣಗಳು ದಾಖಲಾಗಿವೆ. ಮತ್ತು ಈ ಟೂ ವೀಲರ್ನವರು ರಸ್ತೆ ಪ್ರಗತಿಯಲ್ಲಿದ್ದರೂ ಕೂಡ 30-40 ಸ್ಪೀಡಲ್ಲಿ ಹೋದರೆ ಪರವಾಗಿಲ್ಲ, 60-70 ಸ್ಪೀಡಲ್ಲಿ ಹೋಗ್ತಾರೆ. ಅದು ಕೂಡ ಸ್ವಲ್ಪ ಡೇಂಜರು. ಟೂ ವೀಲರ್ನವ್ರು ಕೂಡ ನೋಡಿಕೊಂಡು ಹೆಂಗೆ ಹೋಗಬೇಕು ಏನು ಅನ್ನೋದು ನೋಡ್ಕೊಂಡು ಹೋದರೆ ಅವ್ರಿಗೂ ಸೇಫ್ಟಿ ಇರ್ತತೆ. ಏನು ಆ ಹುಡುಗರು ಬರ್ತಾರೆ, ನೀವು ನಾನು ಒಂದೆರಡು ಗಮನಿಸಿದೆ, 60-70 ಕಿಲೋಮೀಟರ್ ಸ್ಪೀಡಲ್ಲಿ ಬರ್ತಾರೆ. ಅದು ತುಂಬ ಡೇಂಜರು. ಕಾಮಗಾರಿ ಪ್ರಗತಿಯಲ್ಲಿದ್ದಾಗ ನಾವು ಕೂಡ ಆ ರಸ್ತೆ ರೆಡಿ ಆದರೆ ನಾವೇ ತಾನು ಓಡಾಡೋದು. ನಮ್ಮ ಅನುಕೂಲಕ್ಕೆ ಮಾಡುವಾಗ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಅನ್ನೋದು ಇರಬೇಕು. ಹೆಂಗಂತಂದರೆ ಪ್ರಗತಿಯಲ್ಲಿರೋವಾಗ ಸ್ವಲ್ಪ ನಿಧಾನವಾಗಿ ಹೋದರೆ ನಾವು ಸೇಫ್ಟಿ ಸಿಗುತ್ತೆ. ಇಲ್ಲದಿದ್ದರೆ ಆ ಕಲ್ಲು ಲಾರಿ ಕಾರು ಸ್ಪೀಡಲ್ಲಿ ಹೋಗೋವಾಗ ಆ ಕಲ್ಲು ಹೊಡೆದ್ರೆ ತಲೆಗೆ ಹೊಡೆದ್ರೆ ಬುರುಡೆ ಹೊಡೆದೋಗ್ಬಿಡ್ತೈತೆ. ಆ ಸ್ಪೀಡಲ್ಲಿ ಬರ್ತಾರೆ ಕಾರ್ನವರು, ಟೂ ವೀಲರ್ನವರು. ಮತ್ತು ಕೆಲವರು ಅಲ್ಲಿ ಸೊನ್ನೆನಲ್ಲಿ ಮೇಲೆ ಗುಂಡಮಗಿರಿಗೆ ಹೋಗಿ ಹೊಸಲಿಗೆ ಹೋಗ್ತಾ ಇದ್ದಾರೆ. ಈ ರಸ್ತೆ ಸರಿ ಇಲ್ಲ, ಗಾಡಿಯಲ್ಲಿ ಓಡಾಡೋಕ್ಕಾಗಲ್ಲ. 4 ಕಿಲೋಮೀಟ್ರು ಅಂದರೆ 3-3/4 ಕಿಲೋಮೀಟ್ರು ಈ ಜಲ್ಲಿಕಲ್ಲು ಕಾಮಗಾರಿ ನಡೀತಾ ಇರೋದ್ರಿಂದ ಸ್ವಲ್ಪ ನಮಗೆ ಇದಾಗ್ತಾ ಇಲ್ಲ ಅಂಥೇಳಿ ಹಂಗಾಸ್ ಬರ್ತಾಯಿದ್ದಾರೆ. ನೋಡಿರಿ ಕಾರು ಯಾವ ಸ್ಪೀಡಲ್ಲಿ ಬರ್ತೈತೆ ನೋಡಿರಿ. ಹಿಂಗೆ ಸ್ಪೀಡಾಗಿ ಹೋದರೆ ಕಲ್ಲು ಹೊಡೆದ್ರೆ ಟೂ ವೀಲರ್ನವ್ರಿಗೆ ತುಂಬ ಅಪಾಯಕರ ಇದು. ಅದಕ್ಕೋಸ್ಕರ ಕಾರ್ನವರು ಕೂಡ ಈ ವಿಡಿಯೋ ನೋಡ್ತಾ ಇರೋರು ಕಾಮಗಾರಿ ನಡೀತಾ ಇರೋ ಕಡೆಯಿಂದ ಸ್ವಲ್ಪ ನಿಧಾನವಾಗಿ ಹೋಗೋದು ಉತ್ತಮ. ಮತ್ತು ಗುತ್ತಿಗೆದಾರರು ಒಂದತ್ತು ಟ್ಯಾಕ್ಟರ್ನಾಗ ನೀರು ಬಿಡಿಸಿದ್ರೆ 4 ಕಿಲೋಮೀಟ್ರ್ ಧೂಳು ಎದ್ದೊಳ್ದಂಗೆ ಇರ್ತದೆ ಅನ್ನೋದು ಈ ರಸ್ತೆಯಲ್ಲಿ ಓಡಾಡ್ತಾ ಇರ್ತಕ್ಕಂಥ ಹೊಸಳ್ಳಿ, ಗುಂಡಮಗಿರಿ ಈ ಏರಿಯಾನವರು ಒತ್ತಾಯ ಮಾಡ್ತಾಯಿದ್ದಾರೆ. ಕಾಮಗಾರಿ ನಡೀಲಿ, ನಮಗೇನು ಅಬ್ಜೆಕ್ಷನ್ ಇಲ್ಲ, ನಮಗೆ ಅನುಕೂಲ ಆಗುತ್ತೆ. ಬಟ್ ಈಗ ಜಲ್ಲಿ ಹೊಡೆದಾಗ ಕಾರುಗಳು ಅವು ಇವು ಸ್ಪೀಡಾಗಿ ಹೋಗ್ತವೆ, ಧೂಳು ಎದ್ದೊಳ್ತೈತೆ. ಧೂಳು ಎದ್ದೊಳುವಾಗ ಡಸ್ಟ್ ಅಲರ್ಜಿ ಆಗ್ತೈತೆ, ತುಂಬ ಆರೋಗ್ಯಕ್ಕೆ ಹಾನಿಕರವಾಗಿದೆ ಅನ್ನೋದು ಅವರ ಪ್ರಶ್ನೆಯಲ್ಲೂ ಕೂಡ ಅರ್ಥ ಇದೆ. ಸಾರ್ವಜನಿಕವಾಗಿ ಸ್ವಲ್ಪ ನೀರು ಹೊಡ್ಸಿದ್ರೆ ಒಳ್ಳೆಯದೇ. ಗುತ್ತಿಗೆದಾರರು ಯಾರೋ ಗೊತ್ತಿಲ್ಲ ನನಗೆ. ಗುತ್ತಿಗೆದಾರರು ಈ ಕಡೆ ಗಮನಿಸಿ ಸ್ವಲ್ಪ ರಸ್ತೆಯನ್ನು ನೀಟಾಗೈತೆ, ನೀವು ತಾರ ಹಾಕಿದ್ರೆ ಇನ್ನೂ ನೀಟಾಗಿ ಕುತ್ಕೊಂತೈತೆ ನೋಡ್ರಿ. ಈ ಕಡೆ ಲೆಫ್ಟು ರೈಟಿಗೆ ಮಣ್ಣು ಹೈಟ್ ಮಾಡಿದ್ದಾರೆ. ಯಾತಕ್ಕಂದ್ರೆ ಜಲ್ಲಿ ಎದ್ದು ಚರಂಡಿ ಕಡೆ ಹೋಗ್ದಂಗಿರಲಿ ಅಂತ. ಚರಂಡಿಗೆ ಜಲ್ಲಿ ಬಿದ್ದುಬಿಟ್ರೆ ಪ್ರಯೋಜನ ಇಲ್ವಲ್ಲ, ಅದಕ್ಕೋಸ್ಕರ. ಆಮೇಲೆ ಮೇಲ್ಗಡೆ ಇತ್ತಲ್ಲ ಇದು ತಾರೆಲ್ಲ ತೆಗೆದು ಹೊಸದಾಗಿ ಮಾಡ್ತಾ ಇರ್ತಕ್ಕಂಥದ್ದು. ಕೆಲವ್ರು ಏನು ಮಾಡ್ತಾರೆ ಅಂತಂದರೆ ಈ ತಾರು ಹಂಗೆ ಮಿಕ್ಸ್ ಮಾಡಿ ಹೊಡೆದ್ಬಿಡ್ತಾರೆ. JCB ಇಂದ ಹೊಡೆದಾಕಿ ಪೀಸ್ ಹೊಡೆದಾಕಿ ರಸ್ತೆಗೆ ಬಳಸ್ತಾರೆ. ಆ ರಸ್ತೆಗೆ ಬಳಸಿದ್ರೆ ಏನಾಗುತ್ತೆ ಅಂತಂದರೆ ತಾರು ಮಧ್ಯದಲ್ಲಿ ಎದ್ದೋದಾಗ ರಸ್ತೆ ಕಳಪೆ ಕಾಮಗಾರಿ ಆಗುತ್ತೆ. ಅದಕ್ಕೋಸ್ಕರ ಗುತ್ತಿಗೆದಾರ ಕೂಡ ಒಳ್ಳೆ ಐಡಿಯಾ ಹಾಕಿ ತುಂಬ ಸ್ಟ್ಯಾಂಡರ್ಡಾಗಿ ಕೆಲಸ ಮಾಡಿಸ್ತಾ ಇದ್ದಾರೆ. ಇದರಲ್ಲಿ ಎರಡನೇ ಪ್ರಶ್ನೆ ಇಲ್ಲ. ನಾನು ಅಂದ್ಕೊಂಡಿರೋದು 100 ಜನ 100 ಮಾತುಗಳು ಮಾತನಾಡ್ಬೋದು. ಯಾತಕ್ಕೆ ಅಂತಂದರೆ ಈ ರಸ್ತೆ 3-3/4 ಕಿಲೋಮೀಟ್ರು 3,60,00,000 ಮಂಜೂರಾಗಿರೋದು ORF ಗ್ರ್ಯಾಂಟಿಂದ. ಇದು ಬಿಲ್ಲು ಗುತ್ತಿಗೆದಾರನಿಗೆ ಯಾವಾಗ ಕೊಡ್ತೈತೆ ಸರ್ಕಾರ ಅನ್ನೋದು ಗೊತ್ತಿಲ್ಲ. ಧೈರ್ಯದಿಂದ ಕೆಲಸ ಮಾಡ್ತಾಯಿದ್ದಾರೆ. ಈ ಕೆಲಸ ಮಾಡೋದಕ್ಕೆ ಕಾರಣ ಜನಪ್ರತಿನಿಧಿಗಳು ಹೇಳಿರ್ತಾರೆ, ಈ ರಸ್ತೆ ಮಾಡಿರಿ ORF ಫಂಡಲ್ಲಿ, ನೆಕ್ಸ್ಟ್ ಯಾವುದನ್ನ ಫಂಡ್ ಬಂದಾಗ ಅದನ್ನು ಅಡ್ಜಸ್ಟ್ ಮಾಡೋಣ ಅಂತ. ಅದಕ್ಕೋಸ್ಕರನೇ ಗುತ್ತಿಗೆದಾರ ಈ ಕೆಲಸ ಮಾಡಿಸ್ತಾ ಇದ್ದಾನೆ.